ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ಟೆಸ್ಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ವೀಕ್ಷಕರೇ, ಧರ್ಮಸ್ಥಳ ಅನ್ನೋದು ಅತ್ಯಂತ ಪವಿತ್ರವಾದ ಸ್ಥಳ. ಎಲ್ಲಿ ಎಷ್ಟರ ಮಟ್ಟಿಗೆ ಪವಿತ್ರವಾದ ಸ್ಥಳ ಅಂತ ಹೇಳಿದ್ರೆ, ಧರ್ಮಸ್ಥಳ ಹೆಸರಿಗೆ ತಕ್ಕಂತೆ ಧರ್ಮ ನೆಲೆಸಿರೋ ಸ್ಥಳ ಆಗಿರೋದ್ರಿಂದ ಈ ಸ್ಥಳಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬಂತು. ಈ ಸ್ಥಳದ ಪಾವಿತ್ರ್ಯತೆ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದಾಗ ಕಾಶಿ ವಿಶ್ವನಾಥನ ದರ್ಶನ ಪಡೆದಷ್ಟೇ ಪುಣ್ಯ ಲಭಿಸುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ನಾವು ಹೇಗೆ ಪವಿತ್ರ ಗಂಗೆಯಲ್ಲಿ ಮುಳುಗೆದ್ದು ಕಾಶಿ ವಿಶ್ವನಾಥನ ದರ್ಶನ ಪಡಿತೀವೋ, ಇಲ್ಲಿನ ಜನ ಪವಿತ್ರ ನೇತ್ರಾವತಿ ತಾಯಿಯಲ್ಲಿ ಮುಳುಗೆದ್ದು ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಎಲ್ಲಿಯ ಮಟ್ಟಿಗೆ ಈ ಪವಿತ್ರವಾದ ಸ್ಥಳದ ಒಂದು ಶ್ರೇಷ್ಠತೆ ಇದೆ ಅಂತ ಹೇಳಿದ್ರೆ, ರಾಜಕೀಯ ವ್ಯಕ್ತಿಗಳು, ಪ್ರಮುಖ ರಾಜಕೀಯ ವ್ಯಕ್ತಿಗಳು, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಅವರು ಇಲ್ಲಿಗೆ ಆಣೆ ಪ್ರಮಾಣಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದವರು ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ಉನ್ನತಿಯನ್ನು ಕಂಡಿಲ್ಲ ಅನ್ನೋದು ಇಲ್ಲಿನ ನಂಬಿಕೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆದ್ರೆ ಅವರಿಗೂ ಎಲ್ಲಿನ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಈ ಸ್ಥಳದ ವಿಶೇಷತೆ, ಈ ಸ್ಥಳದ ಪಾವಿತ್ರ್ಯತೆ ಗೊತ್ತಿದೆ ಅಂತ ಹೇಳಿದ್ರೆ, ಅವರು ಇಲ್ಲಿ ಭೇಟಿ ನೀಡೋಕ್ಕಿಂತ ಮುಂಚೆ ಪೂರ್ತಿ ಒಂದು ದಿನ ಉಪವಾಸವನ್ನು ಕೈಗೊಂಡಿದ್ರು. ಉಪವಾಸ ಅಂದ್ರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಒಂದು ಹನಿ ನೀರನ್ನು ಕೂಡ ಅವರು ಕುಡಿದಿರ್ಲಿಲ್ಲ ಅಂತೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ಸ್ಥಳದ ಒಂದು ಪವಿತ್ರತೆ ಅನ್ನೋದು ಗೊತ್ತಿದೆ ಅಂತ ಇಲ್ಲಿ ಈ ಒಂದು ಪ್ರದೇಶದ ವಿಶೇಷತೆ ಇದು ಅಂತ ಹೇಳ್ಬೋದು. ಇನ್ನು ಸಾಮಾನ್ಯ ಜನರ ವಿಚಾರಕ್ಕೆ ಅಂತ ಬಂದ್ರೆ, ಇಲ್ಲಿ ದಿನಕ್ಕೆ ಎಷ್ಟೋ ಜನ ಇಲ್ಲಿ ಮದುವೆ ಆಗಿ ಹೋಗ್ತಾರೆ. ಅಂದ್ರೆ ಇಲ್ಲಿನ ಜನರ ನಂಬಿಕೆ ಏನು ಅಂತ ಹೇಳಿದ್ರೆ, ಈ ಸ್ಥಳದಲ್ಲಿ ಮದುವೆ ಆಗಿ ಹೋದವರು ಯಾವತ್ತೂ ಜೀವನದಲ್ಲಿ ಬೇರ್ಪಟ್ಟಿಲ್ಲ ಅಂತ. ಆ ದಂಪತಿಗಳು ಕೊನೆಯವರೆಗೂ ಅನ್ಯೋನ್ಯವಾಗಿ ಇರ್ತಾರೆ ಅಂತ ಇಲ್ಲಿನ ನಂಬಿಕೆ. ಹಾಗೆ ಪಾದಯಾತ್ರೆ, ಎಷ್ಟೋ ಜನ ವಿಶೇಷವಾಗಿ ಶಿವರಾತ್ರಿ ಸಮಯದಲ್ಲಿ ಎಷ್ಟೋ ಜನ ತಮ್ಮ ಊರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನ ಕೈಗೊಳ್ತಾರೆ. ಅಂದ್ರೆ ಎಷ್ಟೋ 100 ಕಿಲೋಮೀಟರ್ ದೂರದಿಂದ ಪಾದಯಾತ್ರೆಯನ್ನು ಕೈಗೊಂಡು ಕಾಲ್ನಡಿಗೆಯಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ನೀಡ್ತಾರೆ. ಯಾಕಂತ ಹೇಳಿದ್ರೆ, ಪೂರ್ವ ಜನ್ಮದ ಪಾಪಗಳು ಅಥವಾ ಈ ಜನ್ಮದಲ್ಲಿ ಕೂಡ ಮಾಡಿದ ಪಾಪಗಳು ಕಾಲ್ನಡಿಗೆಯ ಮುಖಾಂತರ ದೂರ ಆಗ್ಲಿ ಅನ್ನೋದು ಜನಸಾಮಾನ್ಯರ ನಂಬಿಕೆ. ಹಾಗಾಗಿ ಇದೊಂದು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಹೆಸರಿಗೆ ತಕ್ಕಂತೆ ಧರ್ಮವೇ ನೆಲೆಸಿರುವಂತ ಸ್ಥಳ ಆಗಿದೆ. ಹಾಗಾಗಿ ಈ ಸ್ಥಳದ ಬಗ್ಗೆ ಹೇಳೋದಾದ್ರೆ, ಎಷ್ಟೋ ಜನ ತಮ್ಮ ಜೀವನವನ್ನು ನಡೆಸ್ತಿದ್ದಾರೆ. ಇಲ್ಲಿ ನೋಡ್ಬೋದು, ಅಂಗಡಿ ಮುಂಗಟ್ಟುಗಳು ತುಂಬಾ ಅಂಗಡಿ ಮುಂಗಟ್ಟುಗಳು ಇದೆ. ಅಲ್ಲಿನ ಜನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಳ್ತಿದ್ದಾರೆ. ಹೂಗಳ ಅಂಗಡಿ ಇರ್ಬೋದು, ಅಥವಾ ದೇವರ ಒಂದು ಹಣ್ಣು ಕೈ ಮಾರುವಂತ ಸಾಮಾನ್ಯ ಜನ ಇರ್ಬೋದು, ಉಪಹಾರ ಮಂದಿರಗಳಿರ್ಬೋದು, ಎಷ್ಟೋ ಜನ ಧರ್ಮಸ್ಥಳದ ಒಂದು ಹೆಸರಿನಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಳ್ತಿದ್ದಾರೆ. ಹಾಗಾಗಿ ಯಾವುದೋ ಒಂದು ಘಟನೆ, ಯಾವುದೋ ಒಂದು ಪ್ರಕರಣ ಧರ್ಮಸ್ಥಳದ ಶ್ರೇಷ್ಠತೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಶ್ರೇಷ್ಠತೆ ಕೊನೆಯವರೆಗೂ, ಅಂದ್ರೆ ಭೂಮಿ ನೆಲೆಸಿರುವವರೆಗೂ ಇದರ ಧರ್ಮಸ್ಥಳದ ಶ್ರೇಷ್ಠತೆ, ಇಲ್ಲಿಯ ಧರ್ಮ, ಇಲ್ಲಿಯ ಒಂದು ಪ್ರಾಮುಖ್ಯತೆ, ಇಲ್ಲಿಯ ಒಂದು ಪಾವಿತ್ರತೆ ಅನ್ನೋದು ಕೊನೆಯವರೆಗೂ ಇರುತ್ತೆ ಅನ್ನೋದು ಅದೊಂದು ಕಟು ಸತ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಧರ್ಮಸ್ಥಳದ ಬಗ್ಗೆ ಇಲ್ಲಿ ನೆರೆದಿರುವ ಭಕ್ತಾದಿಗಳು ಹಾಗೆ ಇಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ಹತ್ರ ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ಅನೂಪ್ ಅಂತ. ಸರ್, ನಿಮಗೆ ಧರ್ಮಸ್ಥಳಕ್ಕೆ ಬಂದು ಎಷ್ಟು ದಿನ ಆಯ್ತು? ನಾವು ಧರ್ಮಸ್ಥಳಕ್ಕೆ ನಿನ್ನೆ ರೀಚ್ ಆದಿವ್ರಿ. ಅಲ್ಲಿ ಹೋಗಿ ನಾವು ಸ್ನಾನ ಗಿನ ಮಾಡ್ಕೊಂಡು ಈಗ ಬಂದು ನಮ್ದು ದರ್ಶನ ಮುಗಿದು ಹೊರಗೆ ಹೋಗ್ತಿದ್ದೀವಿ. ಓಕೆ, ಯಾವ ಊರು ನಿಮ್ದು? ನಮ್ದು ಮುನ್ಗೋಡು. ನಿನ್ನೆ ಬಂದಿದ್ದೀರಾ? ನಿನ್ನೆ ಬಂದ. ದರ್ಶನ ಮಾಡಿದ್ರಾ? ದರ್ಶನ ಆಯ್ತು. ಹೇಗ ಅನಿಸ್ತು? ದರ್ಶನ ಚಲೋ ಇದೆ, ಮೊದ್ಲಿಗಿಂತ ಎಲ್ಲ ಇಂಪ್ರೂವ್ ಆಗಿದೆ, ಹಂಗೇನಿಲ್ಲ. ಹೊಸದು ಹಾಲು ಮಾಡಿದ್ದಾರೆ, ಫುಲ್ ಡೆಕೋರೇಷನ್ ಅದೆಲ್ಲ ಇದೆ, ಅಡ್ಡಿಲ್ಲ. ಜನ ಹೆಂಗಿದೆ ಸರ್? ಜನ ಎಲ್ಲ ಸೈಲೆಂಟ್ ಇದೆ. ಅಂದ್ರೆ ಈಗ ಮಳೆ ಎಲ್ಲ ಜನ ಕಡಿಮೆ ಇದ್ದಾರೆ, ಸೈಲೆಂಟ್ ಇದೆ. ಮೊದ್ಲೇ ಅಂದ್ರೆ ಈಗ ಬೇಸಿಗೆ ಟೈಮಿಗೆ ಭಯಂಕರ ಜನ. ಈಗ ನಾವು 1 ತಾಸು ಆಯ್ತು ದರ್ಶನ ಮುಗಿಸ್ಕೊಂಡ್ ಬಂದ, ಲಗುನ್ ಪಾಳೆ ಸಿಕ್ತು. ಅಂದ್ರೆ ಈಗ ಇತ್ತೀಚೆಗೆ ಜನ ಇಲ್ಲಿ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅನಿಸ್ತಿದೆಯಾ? ಹೌದು, ಕಡಿಮೆ. ಅಂದ್ರೆ ಕಡಿಮೆ ಅಂದ್ರೆ ಈಗ ಮಳೆಗಾಲ ಟೈಮಿಗೆ ಯಾವಾಗಲೂ ಕಡಿಮೆನೆ, ಬೇಸಿಗೆ ಟೈಮಿಗೆ ಹಂಗಿರಂಗಿಲ್ಲ. ಸರ್, ನಿಮ್ ಪ್ರಕಾರ ಏನು ಕಡಿಮೆ? ಇಲ್ಲ, ಏನಿಲ್ಲ. ಯಾಕೆ ಅಂದ್ರೆ ಇತ್ತೀಚೆಗೆ ಕೆಲವರು ಹೇಳ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಯಾವುದೋ ಒಂದು ಕಾರಣಕ್ಕೆ ಅಂತ. ಇಲ್ಲ, ಫುಲ್ ಪಬ್ಲಿಕ್ ಇದೆ. नमस्ते सर, आप किधर से? हम शिमोगा से आए हैं। प्रॉपर हमारा राजस्थान है, तो हम जोधपुर जिले, कोई जालोर जिले, जहाँ से आए हैं। हम यहाँ आने से इतनी खुशी मिली। हम तो पहली बार आए, लेकिन हमारे दोस्त है जो 2-3 बार 4 बार आए, हम तो पहली बार आए। हम जहाँ पर जो पूरा भारत में मंदिर है, हमारे राजस्थान में, साउथ में, नॉर्थ में, जहाँ भी है घूमे, लेकिन इतनी व्यवस्था किधर भी नहीं देखी। यहाँ पे जो व्यवस्था चल रही है वो नीट एंड क्लीन है, और जो व्यवस्था बैठने की है वो भी किधर भी नहीं है, ऐसी व्यवस्था नहीं है। तो हर सिस्टम चल रहा है, और मंजुनाथ स्वामी है, हम
प्रकट करता है हमारा तमन्ना, जो भावना से दिल से आते, जो हमारे क्या पूछते हैं वो हमारे को देते, जो एक पूछते हैं वो 10 देते हैं। तो वो हमारे भावना से हम आए, हम सब आके दर्शन करके यहाँ प्रॉपर हम शिमोगा से रहने वाले हैं, प्रवासी राजस्थान वाले हैं। शैतान सिंह है मैं भी सिमू का, सभी सिमू का हम हर साल आते हैं, सावन महीना में हर साल आते हैं। 25 साल से बोला, 25 साल से आप लोग आ रहे हैं इधर, क्या डिफरेंस है 25 साल पहले का और चले गए भैया, बहुत इम्प्रूवमेंट हुआ है, इम्प्रूवमेंट जा रहे हैं, पीछे नहीं जा रहे। बाकी दूसरी व्यवस्था भी बहुत अच्छी है इधर, ऐसी व्यवस्था कहीं भी नहीं है। हमने नहीं देखी, रहेगी लेकिन हमने कहीं भी नहीं देखी, बहुत अच्छा व्यवस्था है। अच्छा, आप लोग बोला 25 साल से आप लोग आ रहे हैं, आपके जीवन में क्या परिणाम पूरा आ गया भैया, देख लो ना, ये देख लो ना, इससे आगे क्या चाहते हैं हमें, बस वही होना चाहिए बस जीवन में, भक्ति का परिणाम आ गया उसके साथ में, पूरा एकदम यही होना चाहिए, बाकी क्या होना। भक्ति आ गई पूरी एकदम। बाकी आगे इधर जैसी व्यवस्था और कहीं नहीं है। बहुत अच्छी, हेगड़े सर ने बहुत अच्छा काम किया है, इम्प्रूवमेंट बहुत अच्छा किया है और आगे भी करेंगे। जो लोग ये अफवाह फैला रहे हैं वो गलत अफवाह है। इधर का स्टाफ है ना, कैसे रिएक्ट कर रहा है? बहुत अच्छा है। ಸರ್ ನಿಮ್ಮ ಹೆಸರು? ಬಸವರಾಜ್ ಅಂತಂದು. ಎಲ್ಲಿಂದ ಸರ್? ಹುಬ್ಳಿಯಿಂದ. ಹುಬ್ಳಿಯಿಂದ ಬಂದಿದ್ದೀರಿ. ಯಾವಾಗ ಬಂದ್ರಿ? ನಾವು ನಿನ್ನೆ ನೈಟ್ ಬಂದಿತ್ತು. ದರ್ಶನ ಎಲ್ಲ ಆಯ್ತಾ? ದರ್ಶನ ಆಗಿದೆ. ಚೆನ್ನಾಗಿದೆ. ಜನ ಹೆಂಗಿದೆ ಸರ್ ಇಲ್ಲಿ? ಜನ ಮೊದ್ಲಿಕ್ಕಿಂತ ಬೆಟರ್ ಸರ್. ಇವತ್ತು ಮಳೆಗಾಲ ಅಲ್ಲ, ಸ್ವಲ್ಪ ಶ್ರಾವಣ ಮಾಸ, ಪೂಜೆ ಗೀಜೆ ಇರ್ತಾವಲ್ಲ, ಲೇಡೀಸ್ ಇಲ್ಲ, ಜನ ಸ್ವಲ್ಪ ಸಾಲಿ ಹುಡುಗರು ಅದೇವಲ್ಲ, ರಶ್ ಇಲ್ಲ, ಆದ್ರೆ ಮುಂದೆ ರಶ್ ಆಗ್ಬೋದು. ಜನ ಏನು ಇಲ್ಲಿ ಧರ್ಮಸ್ಥಳಕ್ಕೆ ಬರೋ ಜನರ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ದಾರೆ. ಯಾವ್ದು ಏನೇ ಇದೆ, ಏನ ಟಿವಿಯಲ್ಲಿ ಮೀಡಿಯಾದಲ್ಲಿ ಏನೋ ಹಾಕಿದ್ರು ದರ್ಶನಕ್ಕೆ ಯಾವ್ದು ಕಮ್ಮಿ ಇಲ್ಲ, ಜನ ಕಮ್ಮಿ ಆಗಲ್ಲ. ಅವ್ರು ಏನೋ ಆದ್ರೂ ಏನ ಮಾಡಿದ್ರು ಮಂಜುನಾಥ ಭಕ್ತಿ ಎಲ್ಲಿ ಹೋಗಲ್ಲ, ಭಕ್ತಿ ಹೆಚ್ಚಿಗೆ ಹಾಕೊಂತ ಹೋಗಿದೆ, ಕಮ್ಮಿ ಅಂತ ಆಗಲ್ಲ. ಅಂದ್ರೆ ಇಲ್ಲಿ ಧರ್ಮಸ್ಥಳ ಅಂತ ಹೇಳಿದ್ರೆ ಕಾಶಿ ಅಷ್ಟೇ ಪವಿತ್ರ ಅಂತ ಹೇಳ್ತಾರೆ, ಹೌದಾ? ಇದು ಧರ್ಮಶಾಲಾ, ಧರ್ಮನೇ ಇರ್ತೈತಿ, ಇಲ್ಲಿ ಏನಾಗಲ್ಲ. ನೀವು ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಿದ್ದೀರಾ? ಅವ ಒಂದ್ 15 ವರ್ಷದಿಂದ ಬರ್ತಿದ್ದೀವಿ. ಇಲ್ಲಿ ಯಾವುದೇ ತೊಂದರೆ ಆಗಿಲ್ಲ? ಯಾವುದೇ ತೊಂದರೆ ಆಗಿಲ್ಲ, ನಮಗಂತೂ ಯಾವುದೇ ತೊಂದರೆ ಆಗಿಲ್ಲ. ದೇವ್ರ ಇದ್ದಲ್ಲಿ ಯಾವುದೇ ತೊಂದರೆ ಆಗಲ್ಲ. ದೇವ್ರ ಮೇಲೆ ನಂಬಿಕೆ ಇದೆ, ಬರ್ತಿದ್ದೀವಿ. ನಮ್ಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ದೇವರು. ಓಕೆ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಅನಿಲ್. ನಾವು ಆಂಧ್ರನಿಂದ ಬಂದಿದ್ದೀವಿ, ಅನಂತಪುರ ಡಿಸ್ಟಿಕ್ ಕುಂದರ್ಪಿ ಮಂಡಲನಿಂದ ಬಂದಿದ್ದೀವಿ. ನನಗೆ ಇವಾಗ 25 ವರ್ಷ. ನಾನು 15 ವರ್ಷದಿಂದ ಇಲ್ಲಿ ಬಂದ ಇದ್ದೀನಿ. ಧರ್ಮಸ್ಥಳ ಕ್ಷೇತ್ರ ಚೆನ್ನಾಗೈತೆ. ಎಲ್ಲ ಭಕ್ತಾದಿಗಳು ಇವತ್ತು ಶ್ರಾವಣ ಸೋಮವಾರ ಅಲ್ಲ, ಜಾಸ್ತಿ ಆಗಿದ್ದಾರೆ ಜನನು, ಎಲ್ಲ ಚೆನ್ನಾಗೈತೆ. ಒಳಗೆ ಎಲ್ಲರಿಗೂ ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದರ್ಶನ ಎಲ್ಲ ಚೆನ್ನಾಗೈತೆ. ಅದೇ ಇಲ್ಲಿ ಸಿಬ್ಬಂದಿಗಳೆಲ್ಲ ಸರಿಯಾಗಿ ಸೂಪರ್ ಆಗಿದ್ದಾರೆ ಸರ್. ಇಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಪರಮ ಪವಿತ್ರ ಆಗಿದೆ ಇದ್ದೀರಿ. ಸರ್, ನಿಮ್ಮ ಹೆಸರು? ಸರ್ ನಾವು ದಾವಣಗೆರೆಯಿಂದ ಬಂದಿರೋದು, ಎಂ.ಇ. ಜಯಪ್ರಕಾಶ್ ಮಾಗಿ ಅಂತೇಳಿ. ಸರ್, ನಿಮ್ಗೆ ದರ್ಶನ ಯಾವಾಗ ಆಯ್ತು ಸರ್? ಒಂದು ಹಾಫ್ ಅನ್ ಅವರ್ ಆಯ್ತು. ಹಾಫ್ ಅನ್ ಅವರ್ ಆಯ್ತು. ಯಾವಾಗ ಬಂದ್ರಿ ಧರ್ಮಸ್ಥಳಕ್ಕೆ? ಸರ್ ನಾವು ನಿನ್ನೆ ಸಂಜೆ ಸುಮಾರು 6 ಗಂಟೆ ಬಂದ್ವಿ. ಭಕ್ತಾದಿಗಳು ಹೇಗೆ ಸರ್? ಜನ ಇದಾರ? ತುಂಬಾ ಜನ ಇದ್ದಾರೆ. ಭಕ್ತಾದಿಗಳು ಯಾವ ಕಾರಣಕ್ಕೂ ಎಲ್ಲಿ ಕಮ್ಮಿ ಆಗಲ್ಲ, ದಿನಕ್ಕೆ ಹೆಚ್ಚಿಗೆ ಆಗುತ್ತೆ ಹೊರತು ಕಮ್ಮಿ ಅನ್ನೋದು ಯಾವುದೂ ಇಲ್ಲ. ಅಂದ್ರೆ ಕೆಲವರು ಹೇಳ್ತಿದ್ದಾರೆ ಇಲ್ಲಿಗೆ ಇತ್ತೀಚೆಗೆ ಭಕ್ತಾದಿಗಳು ಕಡಿಮೆ ಆಗ್ತಿದ್ದಾರೆ ಧರ್ಮಸ್ಥಳಕ್ಕೆ ಅಂತ. ಜಾಸ್ತಿ ಆಗ್ತಾ ಇದಾರೆ, ಸುಳ್ಳು ಸುದ್ದಿ ಇದು. ಕೋಟ್ಯಾನ್ ಗಂಟ್ಲೆ ಜನಗಳು ಇನ್ನು ಜನ ಜಾಸ್ತಿ ಆಗ್ತಾ ಇದಾರೆ. ಸುಮಾರು 2004ರಿಂದ ಪ್ರತಿ ವರ್ಷದಲ್ಲಿ 4-5 ಸರಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ. ಬರ್ತಾ ಇದ್ದೆ. ನಮಗೆ ಈ ಮಂಜುನಾಥ ಸ್ವಾಮಿ ಇಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಎಲ್ಲಾ ಸಿಬ್ಬಂದಿ ಹೋಗಿರೋದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ. ಯಾವ ತರದ್ದು ಇಲ್ಲಿ ಏನು ನಡೀತಾ ಇಲ್ಲ ಒಂದು. ಆಮೇಲೆ ಸುಮಾರು ನಾವು 5 ವರ್ಷದಿಂದ ಒಂದು ಲೋಡ್ ಅಕ್ಕಿ ತಗೊಂಡು ಸುಮಾರು 150 ಜನ ಕರ್ಕೊಂಡ್ ಬರ್ತಾ ಇದೀನಿ ನಾನು. ಈಗ ನಮ್ದು ಅಕ್ಕಿ ಗಾಡಿ ಬಂದಿದೆ, ಇಲ್ಲಿ ಖಾಲಿ ಆಗ್ತಾ ಇದೆ. ನಮ್ಮಲ್ಲಿ ಪ್ರತಿ ಸರಿ ಸ್ಟಾರ್ಟಿಂಗ್ ಕೊಟ್ಟಾಗ 500 ಚಿಲ್ಲರ ಅಕ್ಕಿ, 600 ಚಿಲ್ಲರ, 700 ಚಿಲ್ಲರ, 800 ಚಿಲ್ಲರ, ಇವತ್ತು 1001 ಪ್ಯಾಕೆಟ್ ಅಕ್ಕಿ ತಂದಿದ್ವಿ ನಾವು ದಾವಣಗೆರೆಯಿಂದ. ನಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಸೇರಿ ನಮ್ಮ ಕುಟುಂಬದಿಂದ 452 ಪ್ಯಾಕೆಟ್ ಅಕ್ಕಿ ಕೊಟ್ವಿ. ನಮ್ಮ ಅಕ್ಕಿ ವರ್ತಕರು, ನಮ್ಮ ವ್ಯಾಪಾರಸ್ಥರು, ಸಂಬಂಧಿಕರು, ಬಂಧು ಮಿತ್ರರು ಎಲ್ಲರೂ ಸೇರಿ ಸುಮಾರು 550 ಅವ್ರು ಕೊಟ್ಟು ಟೋಟಲ್ 1001 ಪ್ಯಾಕೆಟ್ ಅಕ್ಕಿ ಆಗಿದೆ. ಒಂದು 150 ಜನ ಕರ್ಕೊಂಡ್ಬಂದು ದರ್ಶನ ಮಾಡಿ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿಸಿದ್ವಿ. ಮಂಜುನಾಥ ಸ್ವಾಮಿ ಅವ್ರ ಕುಟುಂಬದ ಮೇಲೆ ಎಲ್ಲ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾನೆ. ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ಅಕ್ಕಿ ಕೊಡ್ತಕ್ಕಂಥ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಭಕ್ತಿನೂ ಜಾಸ್ತಿ ಆಗಿದೆ. ನಂಬಿದರೆ ಕೈ ಬಿಡಲ್ಲ ಈ ಮಂಜುನಾಥ ಸ್ವಾಮಿ. ನೀವು ಹೇಳಿದ್ರಿ 2004ರಿಂದ ತಾವು ಬರ್ತಾ ಇದ್ದೀರಾ ಧರ್ಮಸ್ಥಳಕ್ಕೆ ಅಂತ. 2004ರಲ್ಲಿ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ಏನ್ ಡಿಫ್ರೆನ್ಸ್ ಕಾಣ್ತಿದೆ ನಿಮಗೆ? ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ.
ನಾವು 2004ರಲ್ಲಿ ಸುಮಾರು ನಮ್ಗೆ 20 ವರ್ಷ 22 ವರ್ಷ ಹೊತ್ತು ನಾವು ಈಗ ಅವಾಗಿಂದ ನಾವು ವರ್ಷದಲ್ಲಿ 4-5 ಸರಿ 6 ಸರಿ ನೆನೆಸಿದ್ರೆ ಹಂಗೆ ಬಂದ್ಬಿಡ್ತೀವಿ ನಾವು ಧರ್ಮಸ್ಥಳಕ್ಕೆ. ಅಂದ್ರೆ ಈ ಕ್ಷೇತ್ರದ ಪಾವಿತ್ರ್ಯತೆ ಬಗ್ಗೆ ನೀವೇನ್ ಹೇಳ್ತೀರಾ? ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಮಂಜುನಾಥ ಸ್ವಾಮಿ. ನೀವು ಭಕ್ತಿಯಿಂದ ಬೇಡಿಕೊಂಡ್ರೆ ನಿಮಗೆ ಕೊಟ್ಟೆ ಕೊಡ್ತಾನೆ ನಾವು. ಅದು 100ಕ್ಕೆ 200% ಗ್ಯಾರಂಟಿ.